ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಹಾಮಾಯ ಟ್ಯಾಸಲ್ಸ್ ಕಲೆಕ್ಷನ್ಸ್. ಇವತ್ತೊಂದು ರಿಂಗ್ ಬೀಡ್ಸ್ ಕ್ರೋಶೆ ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಇದು ಒಬ್ಬರು ಫಾಲೋವರ್ ಸಬ್ಸ್ಕ್ರೈಬರ್ ರಿಕ್ವೆಸ್ಟ್ ಮಾಡಿದರು ಈ ಡಿಸೈನ್, ಅದಕ್ಕಾಗಿ ಈ ವಿಡಿಯೋ ಇವಾಗ ಮಾಡ್ತಾ ಇದ್ದೀನಿ. ನೋಡಿ, 6 ಎಳೆ ದಾರ ತಗೊಂಡಿದ್ದೀನಿ ಹಾಗೂ 10 ನಂಬರ್ ಕ್ರೋಶೆ ನೀಡಲ್ ತಗೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ಟಾರ್ಟ್ ಮಾಡೋಣ. ಸ್ಟಾರ್ಟಿಂಗ್ 2 ಸಲ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಇವಾಗ 5 ಚೈನ್ಸ್, 5 ಅಥವಾ 4 ಚೈನ್ಸ್ ಮಾಡ್ಕೋಬೋದು. ನಾನಿಲ್ಲಿ 5 ಚೈನ್ಸ್ ಮಾಡ್ತಾ ಇದ್ದೀನಿ ಕುಚ್ಚುಗೆ. ಇವಾಗ ಪುನಃ 2 ಚೈನ್ಸ್ ಮಾಡಿಕೊಂಡು ಎಲ್ಲಿ ಬರುತ್ತೆ ಅಲ್ಲಿ ಲಾಕ್. ಈ ಥರ ಹಾಕ್ಕೊಳ್ಬೇಕು. ಇವಾಗ ಬೀಡ್ ಲಾಕ್ ಮಾಡಿಕೊಂಡು ಬಟ್ಟೆಗೆ ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡಾದಮೇಲೆ ಇವಾಗ ಪುನಃ 2 ಚೈನ್ಸ್. ಇದು ಜಸ್ಟ್ ಕುಚ್ಚುಗೆ ಮತ್ತು ರಿಂಗ್ ಬೀಡ್ಸ್ ಆರ್ಚ್ಗೆ ಗ್ಯಾಪ್ ಇರಲಿ ಅಂತ 2 ಚೈನ್ಸ್ ಹಾಕಿ ಸ್ವಲ್ಪ ಸ್ಪೇಸ್ ಕೊಡೋದು. ಇಲ್ಲಿ ಕುಚ್ಚು ಬರುತ್ತೆ, ಇದು ಇಲ್ಲಿ ಆರ್ಚ್ ಬರುತ್ತೆ. 2 ಸ್ಟೆಪ್ ಡಿಸೈನ್ ಇದು ಫಸ್ಟ್ ಸ್ಟೆಪ್ಪಲ್ಲಿ ಈ ಥರ ರಿಂಗ್ ಬೀಡ್ಸ್ ಅಟ್ಯಾಚ್ ಮಾಡ್ಕೊಳ್ಳೋದು. ಇವಾಗ ಪುನಃ 5 ಚೈನ್ಸ್ ಮಾಡಿ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್. ಪುನಃ 2 ಚೈನ್ಸ್ ಮಾಡಿಕೊಂಡು ಎಲ್ಲಿ ಬರುತ್ತೆ ಅಲ್ಲಿ ಲಾಕ್. ಇದು ಒಟ್ಟಿಗೆ ಸೂಜಿಯಲ್ಲಿ ಪೋಣಿಸ್ಕೋಬೇಕು. ಈ ಥರ ಪೋಣಿಸ್ಕೊಂಡು ಸೂಜಿಗೆ ಹಾಕಿ ದಾರದಲ್ಲಿ ತಗೊಂಡು ಇದಕ್ಕೆ ಲಾಕ್ ಮಾಡಿ, ಬೀಡ್ ಲಾಕ್ ಮಾಡಿ ಸ್ಯಾರಿಗೆ ಹೀಗೆ ಲಾಕ್ ಮಾಡ್ಕೋಬೇಕು. ಪುನಃ 2 ಚೈನ್ಸ್ ಲಾಕ್. ಪುನಃ 5 ಚೈನ್ಸ್ ಮಾಡಿಕೊಂಡು ಲಾಕ್. ಪುನಃ 2 ಚೈನ್ಸ್ ಮಾಡಿಕೊಂಡು ಲಾಕ್. ಇದು ಜಸ್ಟ್ ನಾನು ಸ್ಯಾಂಪಲ್ ಪೀಸಲ್ಲಿ ತೋರಿಸ್ತಾ ಇದ್ದೀನಿ, ರಿಕ್ವೆಸ್ಟೆಡ್ ಡಿಸೈನ್ ಆಗಿರೋದ್ರಿಂದ ಸ್ಯಾಂಪಲ್ ಪೀಸಲ್ಲಿ ತೋರಿಸ್ತಾ ಇದ್ದೀನಿ. ಫಸ್ಟ್ ಸ್ಟೆಪ್ಪು ಕಂಪ್ಲೀಟ್ ಆಯಿತು. ಈ ಥರ ಕಾಣಿಸುತ್ತೆ. 5 ಚೈನ್ಸ್ ಮಾಡಿ 2 ಚೈನ್ಸ್ ಲಾಕ್ ಮಾಡಿಕೊಂಡು ಬೀಡ್ ಹಾಕ್ಕೊಂಡು ಪುನಃ 2 ಚೈನ್ಸ್, ಪುನಃ 5 ಚೈನ್ಸ್, 2 ಚೈನ್ಸ್ ಬೀಡ್ಸ್, 2 ಚೈನ್ಸ್, 5 ಚೈನ್ಸ್, ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗೋದು. ಇಷ್ಟೇ ಫಸ್ಟ್ ಸ್ಟೆಪ್ಪಲ್ಲಿ ಇಷ್ಟೇ ಬರುತ್ತೆ. ಸೆಕೆಂಡ್ ಸ್ಟೆಪ್ಪಲ್ಲಿ ಬಟ್ಟೆಗೆ ಒಂದು ಸಲ ಈ ಥರ ಲಾಕ್ ಮಾಡ್ಕೋಬೇಕು. ಸಿಂಗಲ್ ಕ್ರೋಶೆ ಮೇಲೆ ಒಂದು ಸಲ ಲಾಕ್ ಮಾಡ್ಕೊಳ್ಳಿ. ಇವಾಗ 5 ಚೈನ್ಸ್ ಇಲ್ಲಿ ಇದ್ದ ಕಡೆ 5 ಚೈನ್ಸ್, ಇಲ್ಲಿ 2 ಚೈನ್ಸ್ ಇರೋ ಕಡೆ ಈ ಸ್ಪೇಸ್ ಒಳಗಡೆ 2 ಸಿಂಗಲ್ ಕ್ರೋಶೇಸ್ ಮಾಡ್ಕೊಳ್ತಾ ಇದ್ದೀನಿ. 2 ಸಿಂಗಲ್ ಕ್ರೋಶೆ ಆದಮೇಲೆ ಸೂಜಿ ಮೇಲೆ ದಾರ ಸುತ್ತಕೊಂಡು ರಿಂಗ್ ಒಳಗಡೆ ಹೋಗಿ ದಾರ ತಗೊಂಡು ಬಂದು 3 ದಾರ ಸೇರಿ ಒಂದು ಮಾಡೋದು. ಒಂದು ಹಾಫ್ ಡಬಲ್ ಕ್ರೋಶೆ ಆಯಿತು. ಇವಾಗ ಚಿಕ್ಕ ಬೀಡ್ಸ್ ಹಾಕೋಣ.
ಬೀಡ್ಸ್ ಹಾಕಿ ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ಳೋದು. ಒಂದು ಬೀಡ್ಸ್, ಒಂದು ಹಾಫ್ ಡಬಲ್ ಕ್ರೋಶೆ, ಇದೇ ಥರ ಮಾಡಬೇಕು ರಿಂಗ್ ಒಳಗಡೆ. ಟೋಟಲ್ 7 ಬೀಡ್ಸ್ ಬರೋ ಥರ ಹಾಫ್ ಡಬಲ್ ಕ್ರೋಶೆಸ್ ಮಾಡ್ತಾ ಹೋಗಬೇಕು. ಈ ಥರ ಟೋಟಲ್ 7 ಬೀಡ್ಸ್ ಬರುತ್ತೆ. 7 ಬೀಡ್ಸ್ ಆದಮೇಲೆ ಇವಾಗ ಇಲ್ಲಿ 2 ಚೈನ್ ಸ್ಪೇಸ್ ಇದೆಯಲ್ವಾ, ಅಲ್ಲಿ ಸಿಂಗಲ್ ಕ್ರೋಶೆಸ್ 2 ಸಿಂಗಲ್ ಕ್ರೋಶೆ ಮಾಡಬೇಕು. ಈ ಥರ ಬರುತ್ತೆ. ಈ ಥರ ಬರುತ್ತೆ. ಇವಾಗ ಈ ಲಾಕ್ ಮಾಡಿದ್ದೀವಲ್ಲ 5 ಚೈನ್ ಲಾಕ್, ಅಲ್ಲೊಮ್ಮೆ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. 5 ಚೈನ್ಸ್ ಮಾಡಿಕೊಂಡು ಈ 5 ಚೈನ್ಸ್ ಎಲ್ಲಿ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಇವಾಗ ಈ 2 ಚೈನ್ ಸ್ಪೇಸ್ ಒಳಗಡೆ ಸಿಂಗಲ್ ಕ್ರೋಶೆ 2 ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಇವಾಗ ಡೈರೆಕ್ಟಾಗಿ ದಾರ ಸುತ್ತಕೊಂಡು ರಿಂಗ್ ಒಳಗಡೆ ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ಳೋದು. 3 ದಾರನ ಒಂದು ಮಾಡೋದು. ಚಿಕ್ಕ ಬೀಡ್ಸ್ ಹಾಕ್ಕೊಂಡು ಹಾಫ್ ಡಬಲ್ ಕ್ರೋಶೆ, ಪುನಃ ಚಿಕ್ಕ ಬೀಡ್ಸ್ ಹಾಕೋದು, ಹಾಫ್ ಡಬಲ್ ಕ್ರೋಶೆ. ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ 7 ಬೀಡ್ಸ್ ಬರೋ ಥರ ರಿಂಗಲ್ಲಿ ಹಾಫ್ ಡಬಲ್ ಕ್ರೋಶೆ ಮಾಡ್ತಾ ಹೋಗಿ. ಕಂಪ್ಲೀಟ್ ಆದಮೇಲೆ ಹೇಗೆ ಬರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಈ ಥರ ಬರುತ್ತೆ ನೋಡಿ. 7 ಬೀಡ್ಸ್ ಹಾಕ್ಕೊಂಡು ಹಾಫ್ ಡಬಲ್ ಕ್ರೋಶೆ ಮಾಡಿಕೊಂಡು ಒಂದು ಕ್ಯೂಟಾಗಿರೋ ಆರ್ಚ್ ಫಾರ್ಮ್ ಆಗುತ್ತೆ. ತುಂಬ ಚೆನ್ನಾಗಿ ಬರುತ್ತೆ ಇದು. ಇಲ್ಲಿ 5 ಚೈನ್ಸ್ ಹಾಕಿ ಇಲ್ಲಿ ಸಿಂಗಲ್ ಕ್ರೋಶೆ ಮೇಲೆ 2 ಸಿಂಗಲ್ ಕ್ರೋಶೆ ಮಾಡಿಕೊಂಡು ಇಲ್ಲಿ 3 ಚೈನ್ಸ್ ಮಾಡಿಕೊಂಡು ಕಟ್ ಮಾಡಿದ್ದೀನಿ. ಇಲ್ಲಿ ಈ ದಾರನ ಇಲ್ಲಿ ಹಿಂದ್ಗಡೆ ಪೇಸ್ಟ್ ಮಾಡ್ಕೊಳ್ಳಿ. ಇವಾಗ ಕುಚ್ಚು ಕಟ್ಟಿ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಕ್ರೋಶೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಕುಚ್ಚು ಕಟ್ಟಿ ತೋರಿಸ್ತೀನಿ. ಕುಚ್ಚು ಕಟ್ಟಿ ರೆಡಿಯಾಗಿದೆ. ಡಿಸೈನ್ ಈ ಥರ ಕಾಣಿಸುತ್ತೆ. ಇದೇ ಡಿಸೈನ್ ನಾನು ಒಂದು ಕಸ್ಟಮರ್ ಸೀರೆಗೆ ಈ ಕ್ರೋಶೆ ಮಾಡಿದ್ದೆ, ನೀವು ನೋಡಿರ್ಬೋದು. ಸೀರೆಗೆ ಹಾಕಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಒಂದು ಸ್ಯಾಂಪಲ್ ಪೀಸಲ್ಲಿ ಮಾಡಿರೋದು ಥರ ಬರುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಈ ಡಿಸೈನ್ಗೆ ನೀವು ಚಾರ್ಜ್ ಮಾಡ್ಬೋದಾದರೆ 350 to 400-450 ತನಕ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಏರಿಯಾ ಮೇಲೆ, ಲೊಕೇಶನ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಹಾಗೂ ನಿಮ್ಮ ನೀಟ್ನೆಸ್ ಮೇಲೂ ಕೂಡ ನೋಡಿಕೊಂಡು ಚಾರ್ಜ್ ಮಾಡ್ಕೊಳ್ಳಿ. ನನ್ನ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಹೀಗೇ ಇರಲಿ ಅಂತ ಬಯಸ್ತೀನಿ. ಹಾಗೂ ಹೊಸದಾಗಿ ಯಾರಾದರೂ
ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಹಾಗೂ ಈ ಡಿಸೈನ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ಹೊಸ ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಟೇಕ್ ಕೇರ್.